ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ಯಾವತ್ತೇ ಆಗಲಿ ಗರ್ವಕ್ಕೆ ಅವಕಾಶ ಕೊಡಬೇಡಿ. ಎಂದಿಗೂ ಗರ್ವವನ್ನು ನಿಮ್ಮ ಹತ್ತಿರಕ್ಕೆ ಬರಗೊಡಿಸಬೇಡಿ. ಕೆಲವರಿಗೆ ಕುಲದ ಕುರಿತು ಗರ್ವ ಇರುತ್ತೆ, ಮತ್ತೆ ಕೆಲವರಿಗೆ ಕೊಂಡುಕೊಂಡಿರುವ ಕಾರ್ ಕುರಿತು ಗರ್ವ ಇರುತ್ತೆ, ಇನ್ನು ಕೆಲವರಿಗೆ ಕೊಂಡುಕೊಂಡಿರುವ ಬೆಲೆ ಬಾಳುವ ಮೊಬೈಲ್ ಕುರಿತು ಗರ್ವ ಪಡ್ತಾರೆ, ಮತ್ತೆ ಕೆಲವರಿಗೆ ತಮಗಿರುವ ಕಲರ್ ಮೇರೆಗೆ ಗರ್ವ ಪಡ್ತಾರೆ, ಇನ್ನು ಕೆಲವರಿಗೆ ತಮಗಿರುವ ಆಕಾರದ ಮೇರೆಗೆ ಗರ್ವ ಪಡ್ತಾರೆ, ಎತ್ತರದ ಕುರಿತು ಗರ್ವ ಪಡ್ತಾರೆ, ಉದ್ದವಾದ ಕೂದಲಿನ ಕುರಿತು ಹೌದೋ ಇಲ್ಲವೋ ಗರ್ವ ಪಡ್ತಾರೆ. ಇದ್ದೀರಾ ಅಂಥವರು? ಜಾಗ್ರತೆ. ನಾಶನಕ್ಕಿಂತ ಮುಂಚೆ ಏನು ಹೋಗ್ತದಂತೆ? ಗರ್ವವೇ ಹೋಗುತ್ತೆ. ನಿಮ್ಮ ಗರ್ವವೇ ನಿಮ್ಮನ್ನು ನಾಶ ಮಾಡುತ್ತೆ. ನೀವು ಬೆಳೆಯುತ್ತಿರುವ ಹಾಗೆಯೇ ತಗ್ಗಿಸಿಕೊಳ್ಳುವ ಮನಸ್ಸು ಹೊಂದಿಕೊಂಡಿರುವಂಥದ್ದು ನಿಮ್ಮ ಆತ್ಮಿಕ ಜೀವಿತಕ್ಕೆ ಕ್ಷೇಮವಾಗಿದೆ ಎಂಬುದು ಮರೆಯಬೇಡಿ. ನೀವು ಯಾವತ್ತಾದರೂ ಈ ಬಾಳೆ ಗಿಡಕ್ಕೆ ಬಾಳೆಯ ಗೋನೆ ಬಿಡುವುದು ನೋಡಿದ್ದೀರಾ? ಬಾಳೆ ಗಿಡಕ್ಕೆ ಬಾಳೆಗೋನೆ ಬೆಳೆಯುವಾಗ ಅದು ಸ್ವಲ್ಪ ಪರಿಪಕ್ವತೆಗೆ ಬರುವಾಗ ಅದು ಏನಾಗುತ್ತೆ? ಬಾಗುತ್ತೆ. ಅದಕ್ಕೆ ಮತ್ತೆ ಒಂದು ಸಪೋರ್ಟ್ ಕೊಡಬೇಕಾಗತ್ತೆ. ಅದು ಪೂರ್ತಿಯಾಗಿ ಕೆಳಗೆ ಬೀಳದಂತೆ ಒಂಥರ ಈ ರೀತಿ ಸಪೋರ್ಟ್ ಕೊಟ್ಟು ಬೀಳ್ಬೇಡ, ನೀನು ಬೀಳ್ಬೇಡ ಅಂದುಕೊಂಡು ಸಪೋರ್ಟ್ ಕೊಟ್ಟ ಹೊರತು ಅದು ನಿಲ್ಲಲ್ಲ. ಯಾಕೆಂದರೆ ಅದು ತನಗಿರುವ ಫಲದ ಕುರಿತು ಏನ್ಮಾಡುತ್ತೆ? ಕೆಳಗೇ ಬಾಗಿಸುತ್ತೆ. ಬಹಳವಾಗಿ ಫಲಿಸಿದೆ ಎನ್ನುವುದಾದರೆ ಬಹಳವಾಗಿ ಬಾಗಿದೆ ಎಂದರ್ಥ. ಯಾವುದೇ ಕೊಂಬೆಗೆ ಫಲಗಳು ಅಧಿಕವಾಗಿರುತ್ತವೋ ಆ ಕೊಂಬೆ ಹೇಗಿರುತ್ತೆ ಹೇಳಿ? ಕೆಳಗಡೆಗೆ ಬಾಗಿಕೊಂಡಿರುತ್ತೆ. ನೀವು ಫಲಿಸುವವರಾಗಿರೋದಾದರೆ ನಿಮ್ಮೊಳಗೆ ಒಂದು ಅದ್ಭುತವಾದಂತಹ ಸ್ವಭಾವವಿರುತ್ತೆ. ಅದು ಯಾವುದು ಗೊತ್ತಾ? ತಗ್ಗಿಸಿಕೊಳ್ಳುವ ಸ್ವಭಾವ. ನಮ್ಮ ಪೂರ್ವಿಕರು ಒಂದು ಗಾದೆ ಹೇಳ್ತಾ ಇದ್ರು. ಏನೆಂದು? ಖಾಲಿ ಇರುವಂತಹ ಪಾತ್ರೆಯಂತೆ ಬಹಳ ಶಬ್ದ ಮಾಡುತ್ತೆ. ಖಾಲಿ ಇರುವ ಪಾತ್ರೆ ಬಹಳಷ್ಟು ಶಬ್ದ ಮಾಡುತ್ತೆ. ಅದೇ ಪಾತ್ರೆಯೊಳಗೆ ಅನ್ನವಾಗಲಿ, ಸಾರಾಗಲಿ, ಕರಿಯಾಗಲಿ, ಬೇರೆ ಆಹಾರ ಪದಾರ್ಥ ಎಲ್ಲ ಇವೆ ಅಂದ್ಕೊಳ್ಳಿ, ಎಷ್ಟೋ ಪ್ರಶಾಂತವಾಗಿರುತ್ತೆ. ತುಂಬಿರುವಂತಹ ಪಾತ್ರೆಯನ್ನು ನಿಶಬ್ದವಾಗಿರುತ್ತೆ. ಖಾಲಿ ಇರುವ ಪಾತ್ರೆಯನ್ನು ಬಹಳಷ್ಟು ಸದ್ದು ಮಾಡುತ್ತೆ. ನಮ್ಮಲ್ಲಿಯೂ ಕೆಲವರು ಖಾಲಿ ಪಾತ್ರೆಯಂತೆ ಸದ್ದು ಮಾಡುವಂಥವರಿರ್ತಾರೆ. ಅದು ಒಳ್ಳೆಯದಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಬೇಕು, ದೇವರು ನಿಮ್ಮನ್ನು ಹೆಚ್ಚಿಸಬೇಕು ಎಂದು ನೀವು ಆಶಿಸುತ್ತಿರುವುದಾದರೆ ಕೊರಹನಿಗೆ ಇದ್ದಂತಹ ಮನಸ್ತತ್ವ ಹೊಂದಿಕೊಂಡಿರಬೇಡಿರಿ. ಬೈಬಲ್ನಲ್ಲಿ ಪ್ರಮಾದಕರವಾದ ಮನುಷ್ಯರಿದ್ದಾರೆ. ಅವರೊಳಗೆ ಅಹಾಬನು ಬಹಳ ಪ್ರಮಾದಕರವಾದ ರಾಜನು. ಅವನ ಹೆಂಡತಿಯಾದ ಇಜಬೇಲಳು ಬಹಳ ಪ್ರಮಾದಕರವಾದ ಹೆಂಡತಿಯಾಗಿದ್ದಳು. ಆ ನಂತರ ಬರುತ್ತಾಳೆ ಅತಲ್ಯ. ಅವಳು ಕೂಡ ಬಹು ಭಯಂಕರಳಾದಂತಹ ಒಬ್ಬ ಮನುಷ್ಯಳು. ಹೀಗೆ ಬೈಬಲ್ನಲ್ಲಿರುವಂತಹ ಭಯಂಕರವಾದಂತಹ ಮನುಷ್ಯರನ್ನು ನಿಮ್ಮೆಲ್ಲರಿಗೆ ಪರಿಚಯಿಸಲಿಕ್ಕಿದ್ದೇನೆ, ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ. ಈ ದಿನ ಮತ್ತೊಬ್ಬ ಭಯಂಕರವಾದ ವ್ಯಕ್ತಿಯನ್ನು ನಿಮ್ಮೊಂದಿಗೆ ಪರಿಚಯಿಸಲಿಚ್ಛಿಸ್ತೇನೆ. ಅವನ ಹೆಸರೇನೆಂದರೆ ಕೊರಹನು. ಕೊರಹನು ಎಂಬ ಹೆಸರಿನ ಅರ್ಥ ಏನು ಗೊತ್ತಾ? ಐಸ್. ಏನದು? ಐಸ್. ಗೊತ್ತಲ್ಲವೇ ನಿಮಗೆ? ಐಸ್ ಗಡ್ಡೆ. ನಾವು ಸಾಧಾರಣವಾಗಿ ಬೇಸಿಗೆ ಕಾಲ ಬಂದಾಗ ಗ್ಲಾಸ್ನಲ್ಲಿ ಏನು ಹಾಕ್ತೇವೆ? ಐಸ್ ಹಾಕ್ಕೊಳ್ತೇವೆ. ಕೂಲ್ ಡ್ರಿಂಕ್ ಬಾಟಲ್ ತೆಗೆದುಕೊಂಡು ಕೂಲ್ ಡ್ರಿಂಕ್ ಕುಡಿಯುವಾಗ ಏನು ಮಾಡ್ತೇವೆ? ಗ್ಲಾಸ್ನಲ್ಲಿ ಕೂಲ್ ಡ್ರಿಂಕ್ ಹಾಕ್ಕೊಂಡು ಅದರ ಜೊತೆಗೆ ಐಸ್ ಹಾಕ್ಕೊಳ್ತೇವೆ. ಕೊರಹನು ಅಂದರೆ ಐಸ್ ಎಂದರ್ಥ. ಐಸ್ ಯಾವುದಕ್ಕೆ ಸಾದೃಶ್ಯವಾಗಿದೆ ಹೇಳಿ? ತಂಪುತನಕ್ಕೆ ಅದು ಸಾದೃಶ್ಯವಾಗಿದೆ. ಈ ತಂಪುತನ ಯಾವುದಕ್ಕೆ ಸಾದೃಶ್ಯ ಗೊತ್ತಾ? ಅಕ್ರಮ ಹೆಚ್ಚಾಗುವುದರಿಂದ ಅನೇಕರ ಪ್ರೀತಿ ಮುಂದೆ ಹೇಳ್ರಿ ಬೆಚ್ಚಗಾಗುತ್ತದೋ ತಣ್ಣಗಾಗುತ್ತದೋ? ತಣ್ಣಗಾಗುವುದು ಅಂದರೆ ಅರ್ಥವೇನೆಂದರೆ ತಣ್ಣಗಾಗುತ್ತಾ ಇರೋದಾದರೆ ಅದು ತನಗಿರುವ ಬೆಚ್ಚತನವನ್ನು ಕಳೆದುಕೊಳ್ತದೆ ಎಂದರ್ಥ. ಅರ್ಥ ಆಗ್ತಿದೆಯಾ? ಮನುಷ್ಯನ ಶರೀರ ಬಿಸಿಯಾಗಿರಬೇಕೋ ತಣ್ಣಗಾಗಿರಬೇಕೋ? ಹೇಳ್ತೇನೆ ಕೇಳಿ. ನಮ್ಮ ಶರೀರ ಸಾಧಾರಣವಾಗಿ 96, 97, 98 ಡಿಗ್ರಿ ಇರುತ್ತೆ ಉಷ್ಣತೆ. ಯಾರ ಶರೀರವಾದರೂ ತಣ್ಣಗಾಯ್ತು ಅಂದ್ಕೊಳ್ಳಿ, ಕೈ ಕಾಲುಗಳನ್ನು ಒಂದೇ ಸಮನೆ ಹೀಗೆ ಒರೆಸ್ತಾರಲ್ಲವೇ, ಒಂದೇ ಸಮನೆ ರಬ್ ಮಾಡ್ತಾರೆ. ಎದಕ್ಕಾಗಿ? ಮೈ ತಣ್ಣಗಾಗ್ತಿದೆ, ತಣ್ಣಗಾಗ್ತಾ ಇದೆ ಅಂದರೆ ಅದರ ಅರ್ಥ ತಣ್ಣಗಾಗುವಿಕೆ ಯಾವುದಕ್ಕೆ ಸೂಚನೆ ಗೊತ್ತಾ? ಮರಣಕ್ಕೆ ಸೂಚನೆಯಾಗಿದೆ. ಕೊರಹನ ಆತ್ಮೀಕತೆ ಸತ್ತು ಹೋಗಿದೆ. ಅವನೊಳಗೆ ಆತ್ಮೀಕತೆ ಸ್ವಲ್ಪವೂ ಇಲ್ಲ. ಹೆಸರಿಗೆ ತಕ್ಕ ಜೀವಿತವೇ ಇತ್ತು, ತಣ್ಣಗಾಗಿ ಹೋಗಿದ್ದ.
ಸತ್ತು ಹೋದವನಾಗಿದ್ದ. ಆತ್ಮಿಕ ಜೀವಿತದಲ್ಲಿ ತಣ್ಣಗಾಗಿ, ಆತ್ಮಿಕ ಮೌಲ್ಯಗಳ ವಿಷಯದಲ್ಲಿ ಸತ್ತು ಹೋದವನಾಗಿ ಒಬ್ಬ ಅದ್ಭುತನಾದ ದೇವರ ಸೇವಕನಿಗೆ ಪ್ರಶ್ನಿಸ್ತಿದ್ದಾನೆ. ದೇವರಿಂದ ನೇಮಿಸಲ್ಪಟ್ಟು ದೇವರಿಂದ ಆರಿಸಲ್ಪಟ್ಟಿರುವಂತಹ ಮೋಶೆಯನ್ನೇ ಎದುರಿಸುತ್ತಿದ್ದಾನೆ. ಕೇಳಿ ಕ್ರೈಸ್ತಿಯ ಸಮಾಜವೇ, ಯಾವತ್ತೇ ಆಗಲಿ ದೇವರಿಂದ ಆರಿಸಲ್ಪಟ್ಟಿರುವ, ದೇವರಿಂದ ನೇಮಿಸಲ್ಪಟ್ಟಿರುವ ಸೇವಕರನ್ನು ಎದುರಿಸುವಂಥದ್ದಾಗಲಿ, ಸೇವಕರನ್ನು ಬೆದರಿಸುವುದಾಗಲಿ, ಸೇವಕರನ್ನು ನಿಂದಿಸುವುದಾಗಲಿ ಎಂದಿಗೇ ಆಗಲಿ ನಿಮಗೆ ಕ್ಷೇಮ ಅಲ್ಲ. ದೇವರಿಂದ ಆರಿಸಲ್ಪಟ್ಟು ದೇವರಿಂದ ಉಪಯೋಗವಾಗುತ್ತಾ ಇರುವಂತಹ ಸೇವಕರ ತಂಟೆಗೆ ಎಂದಿಗೂ ಹೋಗಬೇಡಿ. ಅವರೊಳಗೆ ಒಂದು ವೇಳೆ ನಿಮಗೇನಾದರೂ ಲೋಪಗಳು ಕಾಣಿಸಿಕೊಳ್ಳೋದಾದರೆ ಅವರನ್ನು ಆರಿಸಿಕೊಂಡಿರುವಂತಹ ದೇವರು ಅವರನ್ನು ಹೇಗೆ ಸರಿಪಡಿಸಬೇಕೋ ಸರಿಪಡಿಸ್ತಾರೆ. ಅಷ್ಟೇ ಹೊರತು ನಿಮ್ಮ ಬಾಯಿಗೆ ಮಾತ್ರ ಕೆಲಸ ಕೊಡಬೇಡಿ. ಸಾಧ್ಯವಾದರೆ ಮೊಳಕಾಲುಗಳಿಗೆ ಕೆಲಸ ಕೊಡಿರಿ. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾವುದೇ ಸೇವಕನಲ್ಲಾಗಲಿ ನನಗೆ ಇಷ್ಟವಾಗದ ಗುಣವಾಗಲಿ, ಇಷ್ಟವಾಗದ ಗುಣ ಏನಾದರೂ ಕಾಣಿಸುವಾಗ ನಾನು ಮಾಡುವ ಕೆಲಸ ಯಾವುದು ಗೊತ್ತಾ? ಪ್ರಾರ್ಥನೆ ಮಾಡ್ತೇನೆ. ದೇವರೇ, ಆ ಸೇವಕನು ನಿಮ್ಮ ಚಿತ್ತಾನುಸಾರವಾಗಿ ಸೇವೆ ಮಾಡುವ ಹಾಗೆ, ನಿಮ್ಮ ಇಷ್ಟಾನುಸಾರವಾಗಿ ಸೇವೆ ಮಾಡುವ ಹಾಗೆ ಅವರನ್ನು ಕನಿಕರಿಸಿರಿ ದೇವರೇ ಎಂದು ಪ್ರಾರ್ಥನೆ ಮಾಡ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬೈಬಲ್ನಲ್ಲಿರುವಂತಹ ಮತ್ತೊಬ್ಬ ಭಯಂಕರ ವ್ಯಕ್ತಿಯನ್ನು ದೇವರೇ ನಾವು ತಿಳಿದುಕೊಂಡಿದ್ದೇವೆ. ಅವನ ಹೆಸರು ಕೊರಹನು. ದೇವರೇ, ಸಂಬಂಧದಲ್ಲಿ ಮೋಶೆಗೆ ತಮ್ಮನಾಗುತ್ತಾನೆ. ಆದರೆ ಮೋಶೆಯಲ್ಲಿರುವಂತಹ ಸಾತ್ವಿಕತ್ವವಾಗಲಿ, ದೀನತೆಯಾಗಲಿ, ತಗ್ಗಿಸಿಕೊಳ್ಳುವಿಕೆಯಾಗಲಿ, ನಾಯಕತ್ವದ ಲಕ್ಷಣಗಳಾಗಲಿ ಸ್ವಲ್ಪವೂ ಕೂಡ ದೇವರೇ ಕೊರಹನಲ್ಲಿ ಕಾಣಿಸಿಕೊಳ್ಳುವುದೇ ಇಲ್ಲ. ಆದರೂ ಸಹ ನೀವು ಆರಿಸಿಕೊಂಡಿರುವಂತಹ ಮಹಾದೊಡ್ಡ ಸೇವಕನು ಪ್ರವಾದಿಯೂ ಆಗಿರುವ ಮೋಶೆಗೆ ಪ್ರಶ್ನಿಸುವಂತಹ ಗರ್ವ ಅವನಲ್ಲಿ ನೋಡ್ತೇವೆ. ಕೊನೆಗೆ ಅವನನ್ನೇ ನಾಶನ ಮಾಡಿಬಿಡಿತು. ನಮ್ಮಲ್ಲಿ ಯಾರು ಕೂಡ ಹಾಗೆ ನಾಶವಾಗದಂತೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.